ನನ್ನ ಕೈಲಿ ಈ ಕಷಾಯ ಗಿಸಾಯ ಎಲ್ಲ ಕುಡಿಯಕ್ ಆಯ್ತಿಲ್ಲ ಕಣಣ್ಣ. ನನ್ನ ಕಾಲು ಹಿಂಗೆ ಇದ್ರು ಪರವಾಗಿಲ್ಲ ಕಣಣ್ಣ, ಆಯ್ತಿಲ್ಲ. ನೀವು 2 ದಿನದಿಂದ ತಿನ್ನು 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 ಅಂತ ಹೇಳ್ತಿದ್ದೀರಲ್ಲಣ್ಣ, ನನ್ನ ಕೈಲಿ ತಿನ್ನಕ್ ಆಯ್ತಿಲ್ಲ ಕಣಣ್ಣ, ಆಯ್ತಿಲ್ಲ. ಎಷ್ಟು ಅಂತ ತಿನ್ನನಿ, ಎಷ್ಟು ಅಂತ ಹಾಗಲಕಾಯಿ ತಿನ್ನನಿ, ಎಷ್ಟು ಅಂತ ಕುಡಿಯನಿ. ಕಾಲು ನೋವು ಊಟಕ್ಕೂ ಏನಣ್ಣ ಸಂಬಂಧ? ಬ್ಯಾಡ 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 ಅಂದ್ರು ಬಿಡ್ತಿದ್ದಂಗೆ ತಿನ್ನು 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 ಅಂತ ನೀವು ನನ್ನ ಸೊಸೆ ಇಬ್ರುನುವೆ ಒಮ್ಮಕ್ಕನ ಕಾಟ ಕೊಡ್ತಿದ್ರಲ್ಲ ಅಣ್ಣ. ಆಯ್ತಿಲ್ಲ ಕಣ ನಂಗೆ ಈ ಕಷಾಯ ಕುಡಿಯಕ್ಕೆ. ಲೇ ನನ್ ಸೊಸೆ ಏನ್ ಮಾಡಿದ್ರು ಪಾಪ ನೀನ್ ಒಳ್ಳೇದಕ್ಕೆ ಅಂತಾನೆ ಮಾಡ್ತಾವಳೆ. ನಿನ್ ಕಾಲ್ ಹಿಂಗೆ ಇದ್ಬಿಟ್ರೆ ನೀನೇ ಸಂದಕ್ಕಿರಕ್ಕಿಲ್ಲ. ನೋಡಿಕೋದೇನೋ ಅದೇನು ಇನ್ನೂ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ಲು. ವೆರೈಟಿ ವೆರೈಟಿ ಮಾಡ್ಕೊಡ್ತಾಳೆ ನಿನಗೋಸ್ಕರ ತಾನೇ. ನೋಡು ಕಷ್ಟಪಟ್ಟು ಅದು ಎಂತೆಂಥದ್ದು ಸೂಪ್ ಅಂತೆ ಕಷಾಯನಂತೆ ಮಾಡಿ ಇಕ್ತಾವಳೆ. ನೀನ್ ಅದಕ್ಕೆ ಖುಷಿ ಪಡ್ಬೇಕಿಲ್ಲಿ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಕುಂತ್ಕೊಳ್ಳೋದಲ್ಲ. ಪಾಪ ನಿನ್ ಸೊಸೆ ನೀವು ಬದ್ಲಾಗ್ಲಿ, ನೀವ್ ಇದಾಗ್ಲಿ, ಚೆನ್ನಾಗಾಗ್ಲಿ ಅಂತ ಎಷ್ಟೆಲ್ಲ ಕಷ್ಟ ಪಡ್ತಾವಳೆ. ನೋಡಿದ್ರೇನೆ ಅಯ್ಯೋ ಅಂತ ಅನ್ನಿಸ್ತದೆ. ಪರವಾಗಿಲ್ಲ ಬಿಡು. ಏನ್ ಮಾಡಕ್ಕಾಯ್ತದೆ? ನಿನ್ ಕಾಲು ಸರೋಗ ಗಂಟ ನಾನು ಇಲ್ಲೇ ಇರ್ತೀನಿ. ಇನ್ನು ಚೆನ್ನ ಕಷಾಯಗಳೆಲ್ಲ ಮಾಡಿಸಿ ಕುಡಿಸ್ತಿರ್ತೀನಿ. ಇನ್ನು ಕಾಲು ಬೇರೆ ನೀನು ಯಾರು ಸರ್ವ್ ಮಾಡ್ಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀನ್ ಎಲ್ಲ ಇವಾಗ ತಿಂದ್ಬಿಟ್ರೆ ನಿನ್ ಕಾಲು ಬೇರೆ ಸರ್ವ್ ಮಾಡ್ಬೇಕು. ಅಣ್ಣ ಇನ್ನು ಏನಣ್ಣ ಸರ್ವ್ ಮಾಡ್ತೀಯ ಕಾಲ್ನ? ತಿನ್ಸದೆಲ್ಲ ತಿನ್ಸಿ ವಾಮಿಟ್ ಮಾಡ್ಕೊಳಂಗ್ ಮಾಡ್ತಿದ್ಯಾ ಕಣಣ್ಣ. ಈ ಕಡೆ ತಿನ್ನಂಗಾಗಕ್ಕಿಲ್ಲ, ಬಿಡಕ್ಕಾಗಕ್ಕಿಲ್ಲ. ಬ್ಯಾಡ, ನೀವು ಕಾಲ್ಗೆ ಏನಾರ ಟ್ರೀಟ್ಮೆಂಟ್ ಕೊಡಿ. ತಿನ್ನಕ್ ಪನ್ನಕ್ಕೆಲ್ಲ ನಂಗೆ ಎಂತ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಡಿ. ಮಾವ ಬಿಸಿ ಬಿಸಿ ಬಜ್ಜಿ ಅಂತ ಕೇಳ್ತಾ ಇದ್ರಲ್ಲ ಮಾವ, ತಗೊಳ್ಳಿ. ಬಿಸಿ 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 ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಓ ಸೊಸೆ ನೀನೇ ಸರಿ ಸೊಸೆ, ಚೆನ್ನಾಗಿ ಮಾಡ್ಕೊಂಬಿಟ್ಟು ಬತ್ತೀಯ. ಬಾ ಕೊಡು ತಿಂತೀನಿ. ನೋಡು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ ಬಾ. ಅಯ್ಯಪ್ಪ, ಇದೆಲ್ಲ ತಿಂದು 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 ನಾಲ್ಕೆ ಯಾಕೊಟ್ಟು ಕೆರಡ್ದು ಹೋಗ್ಬಿಟ್ಟಿತ್ತು ನಂದಂತಲ್ವೇ ನಾಲ್ಕೆ. ತಗೊಬರ್ರಿ ಒಂದೆರಡು ಬೊಜ್ಜಿನ ಬಾಯಿಗೆ ಹಾಕತ್ತಿನತ್ತಗೆ. ಯಪ್ಪ ಆಯ್ತಿಲ್ಲ ನನಗಂತೂ ಸಸೆ. ಒಳ್ಳೆ ಟೈಮು ಮಾಡ್ಕೊಂಬಿಟ್ಟು ಬಂದಿದ್ಯಾ ಕಣವ. ಬರೀ ಯಾವ್ದೋ ಸೂಪು ಪಾಪು ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ತಿನ್ನಕ್ಕಾಗಿದ್ದಂಗೆ ಕುಡಿದಿದ್ದಂಗೆ ಆಗಿದ್ದಂಗೆ ಸಾಯ್ತಿದ್ದೀನಿ. ಅಯ್ಯೋ ತಗೊಬರ್ರಿ, ಇಲ್ಲಿ ತಗೊಬಿಟ್ಟು ಬರ್ರಿ ಬಜ್ಜಿಯ. ಬಾಯಾಗ ನೀರು ಬತ್ತೈತೆ, ತಗೊಬಿಟ್ಟು ಬರ್ರಿ ತಿಂತೀನಿ. ಅಯ್ಯೋ ನೀವೆಲ್ಲ ಎಣ್ಣೆ ಪಣ್ಣೆದೆಲ್ಲ ತಿನ್ನಂಗಿಲ್ಲ. ನೀವ್ ಇನ್ನೂ ಕಾಲ್ ನೋವು ಮೇಲಾಗ ಗಂಟನೂ ಈ ಕಷಾಯನೇ ಕುಡ್ಕೊಂಡಿರ್ಬೇಕು ನೀವು. ಏನು? ನಾನು ನಾನು ಈ ಬೊಜ್ಜಿ ಬೊಂಡೆನ ತಿನ್ನಂಗಿಲ್ವಾ ಅತ್ತೆ? ನಿಮ್ಮ ಆರೋಗ್ಯಗೋಸ್ಕರ, ನಿಮ್ಮ ಒಳ್ಳೇದಕ್ಕೋಸ್ಕರನೇ ಅಲ್ವಾ ಅತ್ತೆ ಹೇಳ್ತಾ ಇರೋದು ಎಲ್ರು. ನಿಮ್ಗೋಸ್ಕರನೇ ಅಂತಾನೆ ಎಲ್ಲ ನಿಮ್ಮ ಕಾಲು ನೋವು ಮೇಲಾಗಕ್ಕೆ ಅಂತಾನೆ ಮಾಡ್ತಿರೋದು. ಈಗ ಬೊಜ್ಜಿ ಬೊಂಡ ತಿಂದು ಏನಾಗಬೇಕು? ನೀವು ಆರಾಮಾಗಿ ಕಷಾಯ ಕುಡಿರಿ. ಹಾಗಲಕಾಯಿ 1 kg ಹೇಳಿದೀನಿ, ಬರ್ಬೇಕಾದ್ರೆ ನಿಮ್ಮ ಮಗಂಗೆ ತಗೊಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಅತ್ತೆ ಚೆನ್ನಾಗಿ ತಿನ್ನಿವ್ರಂತೆ. ಸರಿನೇ? ಅಯ್ಯೋ ಹಾಗಲಕಾಯಿಗೆ ಅಯ್ಯೋ ಬೇಡಿಕೆ ಶಾನೇನಂತೆ, ಸಿಕ್ತಿಲ್ಲ ಇಲ್ಲೆಲ್ಲೂ ನನಗೆ. ಅದಕ್ಕೆ ನಾನು ಅಲ್ಲಿಂದ ತರಿಸ್ತಿರೋದು, ಪ್ಯಾಟೆ ಕಳಿಸ್ಬಿಟ್ಟು. ಸರಿನೇ? ಚೆನ್ನಾಗೆ ಕುಡಿರಿ ಅತ್ತೆ, ಕುಡಿರಿ. ಮಾವ ಮೊಟ್ಟೆ ಬೋಂಡನೂ ಮಾಡಕ್ಕೆ ರೆಡಿ ಮಾಡಿದ್ದೀನಿ. ಮೊಟ್ಟೆ ಬೋಂಡ ಮಾಡ್ಕೊಂಬಿಟ್ಟು ಬರ್ತೀನಿ. ಎಲ್ಲರೂ ಕುಂತ್ಕೊಳ್ಳಿ, ಮಾಡ್ಕೊಂಬಿಟ್ಟು ಬರ್ತೀನಿ. ಚೆನ್ನಾಗಿ ತಿನ್ನಿ ಮಾವ. ಅಣ್ಣ ನಿಮಗೂ ಮಾಡ್ಕೊಂಬಿಟ್ಟು ಬರ್ತೀವಿ, ನೀವು ಚೆನ್ನಾಗಿ ತಿನ್ಕೊಳ್ಳಿ. ಹೂ ಕಣವ. ಒಂಚೂರು ಖಾರವಾಗಿ ಎಲ್ಲ ಏನಡ ಒಂಚೂರು ಮೀನ್ಗಿನ್ ಸಾರು ಮಾಡಾಕಿದ್ರೆ ಅದನ್ನು ತಿನ್ಕೊಂಡು ಹೆಂಗ ಕುಂತ್ಕತೀನಿ. ನನಗೂ ಬಾಯಿ ಕೆಟ್ಟೋಗೈತೆ. ನಿಮ್ಮ ಅತ್ತೆನ್ ಸರ್ವ್ ಮಾಡೋ ಗಂಟ ನಾನೇನು ಹೋಗಕ್ಕಿಲ್ಲ. ನೀನ್ ಇಂಥ ಚೆನ್ನಾಗಿ ಓತಿಥಿ ಸತ್ಕಾರ ಮಾಡ್ತಾ ಇದ್ರೆ ಯಾರವ ಹೋಯ್ತಾರೆ. ಬಾಯಿಗೆಲ್ಲ ನೀರು ಬತ್ತೈತೆ. ಸರಿ ಆಯ್ತು, ತಿಂತೀನಿ. ಏನು ಅಣ್ಣ ತಕ ನೀನೊಂದು ಬಜ್ಜಿ ಏನ್ ರುಚಿಯಾಗಿ ಮಾಡೋಳು ನನ್ನ ಸೊಸೆ ಅಂತ ಹೇಳಿದ್ರೆ ಈ ಬಿಡಣ. ನನ್ನ ಸೊಸೆ ಕೈ ರುಚಿ ಮುಂದೆ ಯಾವ್ದು ಇಲ್ಲ ರೀ. ಒಂದೇ ಒಂದ್ ಕೊಡ್ರಿ, ಒಂದೇ ಒಂದ್ ಪೀಸ್ ಕೊಡ್ರಿ, ಒಂದಿಷ್ಟೇ ತಿಂತೀನಿ ಕೊಡ್ರಿ. ನೋಡೋ ನಾನಾ ಇಲ್ಲ ವೈದ್ಯ ನೀನಾ? ನೋಡೋ ನಾನಂತೂ ಸುಮ್ಮನೆ ಬಿಡಲ್ಲ. ನಾನೇನಿಲ್ಲ, ನಾನು ತುಂಬಾ ವೆರಿ 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 ಸ್ಟ್ರಿಕ್ಟ್. ನಾನು ಕಾಲ್ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಕಾಲ್ ನೋವು ವಾಸಿ ಮಾಡೋ ತನಕನೂ ನಾನಂತೂ ಅದೇನೋ ಅಂತಾರಲ್ಲ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಸರಿನಾ? ನನಗ್ ಮೊದ್ಲು ಕಾಲ್ ನೋವು ನಿನಗ್ ಮೇಲ್ ಮಾಡೋದು ಒಂದೇನಿಯ ನಮ್ ಗುರಿ. ನೋಡವ ಏನದೇನು ಕೊಟ್ಟಿದೀವಲ್ಲ ಕಷಾಯ, ಅದನ್ನ ಕುಡ್ಕೊಬಿಡು, ಹೊಟ್ಟೆ ತುಂಬುತ್ತದೆ. ಏನ್ ತಲೆ ಕೆಡಿಸ್ಕೊಬೇಡ, ಅದೊಂದು ಚೆನ್ನಾಗಿ ಕುಡ್ಕ. ಸರಿನಾ? ನೀನು ಬೊಜ್ಜಿ ಬೋಂಡ ತಿಂದೆ ಅಂದ್ರೆ ಇನ್ನು ವರ್ಷ ಆದ್ರೂ ನಿನ್ ಕಾಲ್ ನೋವು ಮೇಲಾಗಿಲ್ಲ. ನಿನ್ ಕಾಲ್ ನೋವು ಮೇಲಾಗ ಗಂಟ ನಾನು ಹೋಗಂಗಿಲ್ಲ. ನಿನ್ ಸೊಸೆ ಬೋಲುವಂತ ಮಾಡಿ ಕರ್ಕ ಬಂದವಳಿ. ನಮ್ಮ ಅತ್ತೆ ಕಾಲ್ ನೋವು ಮೇಲಾಗ್ಲೇಬೇಕು, ನೀವು ಬನ್ನಿ 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 ಅಂತ ಹೇಳ್ಬಿಟ್ಟು. ನೋಡು ನಾನೀಗ ಬಂದಿದ್ದೀನಿ, ಕಾಲ್ ನೋವು ಮೇಲ್ ಮಾಡ್ಬಿಟ್ಟೆ ಹೋಗೋದು. ಅದಕ್ಕೆ ನೀನ್ ಮುಂದೆನೆ ಕೂತಿರೋದು ನಾನು. ನೀನ್ ಬ್ಯಾರೆ ಏನಾರ ತಿಂದ್ಬಿಟ್ಟು ಆರೋಗ್ಯ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತೀಯ ಅಂತ. ಬಜ್ಜಿ ಬೋಂಡ ಏನು ತಿನ್ನಂಗಿಲ್ಲ. ನಾವು ತಿಂತಿದ್ದೀವಿ ತಾನೆ, ಘಮ ಸ್ಮೆಲ್ ಬತ್ತಾಯ್ತಾನೆ. ಘಮ ಅಂತ ವಾಸನೆ ಕುಡ್ಕೊಂಡೇ ನೀಯ ಹೊಟ್ಟೆ ತುಂಬಿಸ್ಕೊಬಿಡು, ಏನಾಯ್ತದೆ? ಏನ್ ಮಾಡಿದ್ರು ನೀನ್ ಒಳ್ಳೇದಕ್ಕೆ ನೀಯ ಮಾಡಿರೋದು ಸೊಸೆ ಅಂತ ಅನ್ಕೋಬೇಕು, ಸುಮ್ನಾಗ್ಬೇಕು. ಸರಿನಾ? ನೋಡೆ ಸುಮ್ಕಿದ್ಬಿಟ್ಟು ತಲೆ ಕೆಡ್ಸ್ಕೊಂಡಂಗಿರೋದು ಕಟ್ಕೊಬಿಡು ನೀನು. ನೋಡು ಅದೇನೋ ಕುಡಿತಿದ್ಯೇನೋ ಕುಡಿ ನೀನು. ನಾವಿಲ್ವೇ ನಾವು ತಿನ್ಕೊಂತೀವಿ. ಬಾಣ ಹೊಟ್ಟೆ ತುಂಬಾ ತಿನ್ನು. ನನ್ ಸೊಸೆ ಇನ್ನೇನು ಮೊಟ್ಟೆ ಬೋಂಡ ಎಲ್ಲ ಮಾಡ್ಕೊಬಿಟ್ಟು ಗೊತ್ತಿಲ್ಲಂತೆ. ಘಮ ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾಯ್ತು ಬೋಲ್ಡ್ ವಾಸನೆ ಅಂದ್ರೆ ನೀನು ಹೊಟ್ಟೆ ತುಂಬಿಸ್ಕೋಬೋದು ಹೇಳು. ನಿನ್ಗೆ ವಾಸನೆನಾಗೆ ಹೊಟ್ಟೆ ತುಂಬುತ್ತದೆ.
ಅಯ್ಯೋ ನಾನ್ ನೋಡಿ ಮನೆಗೆ ನೀ ಇದಕ್ಬಿಟ್ಟು ಬಂದಿವ್ನಿ ಒಲೆ ಮೇಲೆ ಮೀನ್ ಸಾರ್ಗೆಲ್ಲ ರೆಡಿ ಮಾಡ್ತಾ ಇವ್ನಿ. ಪಾಪ ಅತ್ತೆ ತಿನ್ನಂಗಿಲ್ವಲ್ಲ ಮೀನ್ ಸಾರ್ನ. ಅದಕ್ಕೆ ಅತ್ತೆ ನಿಮ್ಗೆ ಕಷಾಯಕ್ಕೆಲ್ಲ ರೆಡಿ ಮಾಡ್ತೀನತ್ತೆ. ಕಷಾಯ ಕುಡಿದ್ಬಿಡಿ. ಇನ್ನು ಇರೋದೇ ಕುಡ್ದಿಲ್ಲ ನೀವು ಕುಡಿದ್ಬಿಡಿ. ಹಾ ಸರಿನಾ? ನಾವೆಲ್ಲ ಮೀನ್ ಸಾರು ಮುದ್ದೆ ಮಾಡ್ಕೊಂಡು ತಿಂತೀವಿ. ನೀವು ಎಲ್ಲ ಹುಷಾರಾದ್ಮೇಲೆ ಕಾಲೆಲ್ಲ ಸರೋದ್ಮೇಲೆ ನಿಮ್ಗೂ ಮೀನ್ ಸಾರ್ ಗಿನ್ ಸಾರ್ ಎಲ್ಲ ಮಾಡ್ಬಿಟ್ಟು ಕೊಡ್ತೀನಿ. ಪಾಪ ನಿಮ್ ಬಾಧೆ ನೋಡಕ್ ಆಯ್ತಿಲ್ಲ. ಆದ್ರೂ ನೀವು ಹುಷಾರಾಗದೆ ನಮ್ಮ ಮುಖ್ಯ ಅತ್ತೆ. ನೀವು ಹುಷಾರಾಗೋದ್ರ ಮುಂದೆ ನಮ್ಗೆ ಏನೇನೂ ಇಲ್ಲ ಅತ್ತೆ. ಅದಕ್ಕೆ ಇವ್ರನ್ನ ಮನೆಗೆ ಇಟ್ಕೊಬಿಟ್ರದು ನಿಮ್ ಕಾಲು ಹುಷಾರಾಗ್ಲಿ ಅಂತ. ನೋಡಿ ಆಮೇಲಿಂದ ಅದೇನೋ ಟ್ರೀಟ್ಮೆಂಟ್ ಕೊಡ್ತಾರಂತೆ ಅತ್ತೆ. ಅದು ಎಂತದ ಕಾಲ್ಗೆಲ್ಲ ಹಿಂಗ್ ಮಾಡಿದ್ರೆ ಸೊರೋಗ್ಬಿಡ್ತದಂತೆ. ನಮ್ಮ ಊರಾಗೆ ಎಂತೆಂತವ್ರು ಕಾಲು ನೋವು ಮೇಲ್ ಮಾಡೋರೆ ಗೊತ್ತಾತ್ತೆ. ನೀವು ಕುಡಿರಿ ಅತ್ತೆ. ನೀವು ಚೆನ್ನಾಗಿ ಕುಡಿರಿ. ಮಾವ ಮೊಟ್ಟೆ ಬೋಂಡ ಹಾಕ್ಬಿಟ್ಟು ಬತ್ತೀನಿ ತಗೊಂಡು. ನೀವು ತಿಂತಾ ಇರ್ರಿ. ಹೊಟ್ಟೆ ತುಂಬಾ ಬತ್ತೀನಿ. ಸರಿ ಸೊಸೆ ಆಯ್ತು. ಬಾಯಿಗೆ ನೀರ್ ಬತ್ತಾವೆ ನನ್ಗಂತೂ. ಅಯ್ಯೋ ಇವ್ರು ಕಾಲು ನೋವಿಲ್ಲ ಏನೂ ಇಲ್ಲ ಅಂತ ಹೆಂಗಪ್ಪ ಹೇಳಿ ನಾನು. ಕಾಲು ನೋವಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾಟಕ ಆಡೋಳ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾಡ್ಬಿಡ್ತಾರೆ. ಈಗ ಏನು ಮಾಡಲಿ? ಕಾಲು ನೋವು ಮೇಲಾಯ್ತು ಅಂತ ಹೇಳಿದ್ರೆ ಮತ್ತೆ ಕೂಲಿಗೆ ಹೋಗು ನಾಲಿಗೆ ಹೋಗು ಅಂತ ತಲೆ ತಿಂತಾರೆ. ಹೇಳಕ್ಕಾಗದಿರೋ ಪರಿಸ್ಥಿತಿನಾಗ ಬಂದು ಸಾಯ್ತೀವಿ. ಇಲ್ಲಿ ನೋಡಿದ್ರೆ ಬಜ್ಜಿ ಬೋಂಡ ಎಲ್ಲನೂ ಮಾಡ್ಕೊಂಡು ತಿಂತಾವ್ರೆ. ನನ್ನ ಬಾಯೆಲ್ಲ ಯಾಕೊಟ್ಟು ಕ್ಯಾರೆಟ್ ಹಿಡ್ಬಿಟ್ಟು ಹೋಗ್ಬಿಟ್ಟೈತೆ. ನಾನು ಏನಾರ ತಿನ್ಬೇಕಲ್ಲ. ನಾಟಕನೂ ಆಡಬೇಕು, ಹೊಟ್ಟೆನೂ ತುಂಬಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಏನಾದರೂ ಮಾಡಬೇಕಲ್ವಾ? ಏನು ಮಾಡೋದು? ಘಮ ಘಮ ಅಂತ ಬಜ್ಜಿ ವಾಸನೆ ಬೋಂಡು ದಸನೆ ಬಂದು ಮುಗ್ಗೆ ಬಡಿತೈತೆ. ಏನು ಮಾಡೋಣ? ನಿಮ್ ಸೊಸೆ ಚೆನ್ನಾಗಿ ಮಾಡ್ತಾಳೆ ಬಿಡಿ ಅಲ್ವೇ. ಬಜ್ಜಿ ಬೋಂಡ ಎಲ್ಲ ಚೆನ್ನಾಗಿ ಏನಿಯ ಮಾಡ್ತಾಳೆ. ಇಕ್ಕಿ ಈ ಕಡೆ ಮುಂದಕ್ಕೆ ಇಕ್ಕಿ ತಟ್ಟೆಯ ತಿನ್ಕೊಳ್ಳೋಣ. ಅಷ್ಟೊಳಗಡೆ ಪಾಪ ನಿಮ್ ಎಂಡ್ರು ಆ ಸೂಪ್ ಎಲ್ಲ ಕುಡಿದು ಮುಗಿಸ್ತಾಳೆ. ಏ ಸುಮಾ, ಏನ್ ಮಕ ನೋಡ್ತಾ ಇದ್ಯಾ? ತಿನ್ನು ಚೆನ್ನಾಗಿ ತಿನ್ನೋದೇನೋ ಕೊಟ್ರದನ್ನ ತಿನ್ಕ. ನಿನ್ಗೂ ಕಾಲು ಗಿಲಿ ಎಲ್ಲ ಸರೋಗ್ಬಿಟ್ರೆ ನೀನು ಆರಾಮಾಗಿ ನಮ್ಮಂಗೆ ನೀ ತಿನ್ಬೋದಲ್ವಾ? ತಿನ್ಬೋದು. ನಾನು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಮನೆ ಮಂದಿ ಎಲ್ಲ ನನ್ನ ಮುಂದೆನೇ ಇಟ್ಕೊಂಡು ತಿಂತಾ ಇದ್ರೆ ನನಗೇನು ಅನ್ಸಕ್ಕಿಲ್ಲ ಹೇಳು? ಹೊಟ್ಟೆ ಯಾಕಿಲ್ವಾ? ನನಗಂತೂ ಹೊಟ್ಟೆ ಎಲ್ಲ ಉರಿತಾ ಇತ್ತು ನನಗಂತೂ. ನೀವು ತಿಂತಾ ಇದ್ರೆ ನನ್ನ ಮುಂದೆ ಬಂದ್ಬಿಟ್ಟು ಯಾಕೆ ತಿಂತಾ ಇದ್ದೀರಾ? ಹೊಟ್ಟೆ ಉರ್ಸಕ್ಕೆ ಅಂತ ನೀನೇ ತಿಂತಾ ಇದ್ದೀರಾ ನೀವು? ನನಗೂ ಘಮ ಘಮ ವಾಸನೆಗೆ ನನಗೂ ತಿನ್ಬೇಕು ಅಂತ ಅನ್ನಿಸ್ತೈತೆ. ನೀವು ನೋಡಿದ್ರೆ ನನ್ನ ಮುಂದೆನೆ ಬೇಕಂತ ತಿಂತಿದ್ದೀರಾ. ಆಯ್ತು ಬಿಡಿ, ನನಗೂ ಕಾಲು ನೋವು ಮೇಲಾಯ್ತದಲ್ಲ, ಅವಾಗ ನಾನು ಮಾಡ್ಕೊಂಡು ತಿಂತೀನಿ. ಅದ್ರಾಗ ಏನಂತೆ? ತಿನ್ನೋವಾಗ ಶಾನೆ ಮಾತಾಡಬಾರ್ದು. ತಿಂತಿರ್ಬೇಕು ಸುಮ್ಕೆನೆ ನೀಯ. ಶಾನೆ ಮಾತಾಡಿದ್ರೆ ಹೊಟ್ಟೆ ಕಿಡಿಯಕ್ಕಿಲ್ಲ ನೋಡು. ಇನ್ನೂ ಕಷಾಯ ಬರೋದು ಬಾಕಿ ಐತೆ. ಅಷ್ಟೊಳಗಡೆ ಅದನ್ನ ಪಟ ಅಂತ ಮುಗಿಸ್ಬಿಡು. ಇಲ್ಲಿ ವೈದ್ಯ ಹೇಳೋ ನೀನಾ? ನಾನು ಹೇಳ್ದಂಗೆ ನಡಿಬೇಕಿಲ್ಲಿ. ಇಲ್ಲ ಅಂದ್ರೆ ಗೊತ್ತಲ್ಲ. ಸುಮ್ಮನೆ ಜಾಸ್ತಿ ಮಾತಾಡೋದು ಬಿಟ್ಬಿಟ್ಟು ಸುಮ್ಮನೆ ತಿನ್ನೋದು ಕಲ್ತ್ಕ. ನೀನ್ ತಿನ್ನಂಗಿಲ್ಲ ಅಂದ್ರೆ ನಾವು ತಿನ್ನಂಗಿಲ್ವೇ? ನನ್ನ ಉಪಚಾರ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ನಿನ್ ಸೊಸೆಗೆ ಗೊತ್ತು. ಅದಕ್ಕೆ ಬಜ್ಜಿ ಬೋಂಡ ಅಂತ ಮಾಡ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊತೈತೆ. ಈ ಹಾಳಾದ ಬೇವರ್ಸಿನದು ಎಲ್ಲಿಂದ ಹಿಡ್ಕೊಂಡ್ಬಿಟ್ಟು ಬಂದ್ರೆ ಏನೋ ಗೊತ್ತಿಲ್ವಲ್ಲ. ಮೈಯೆಲ್ಲ ಉರ್ದೋಯ್ತೈತೆ ನನಗಂತೂ. ನನ್ನ ಸೊಸೆಗೆ ಬುದ್ಧಿ ಇಲ್ಲ. ಇದರಿದ್ರೆ ನನ್ನ ಮಗನ ಎಲ್ಲಿಂದ ಹಿಡ್ಕೊಂಡ್ಬಿಟ್ಟು ಬಂದ್ಲ ಏನು ಕತೆಯೋ. ನನಗೆ ಈಗ 2 ದಿನದಿಂದ ವಾಂತಿ ಬರಂಗೆ ಆಯ್ತೈತೆ. ಇದೆಲ್ಲ ತಿಂದು ಏನಾರ ಬ್ಯಾರೆ ತಿನ್ನೋಣ. ಇಲ್ಲಾಂದರೆ ಆಯ್ತಾನೆ ಇಲ್ಲ. ಬ್ಯಾರೆ ಏನಾರ ತಿನ್ನಬೇಕು. ಏನು ಮಾಡಲಿ ಈಗ ನಾನು?